ನಮಸ್ಕಾರ ಫ್ರೆಂಡ್ಸ್, ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಸ್ವಾಗತ ನನ್ನ ವಿಡಿಯೋಗೆ. ನೋಡಿ ವಾತಾವರಣ ಯಾವ ಥರ ಐತೆ ಅಂತ. ಮಳೆ ನೋಡಿ, ಬೆಟ್ಟ ಎಲ್ಲ ಉಗುರ್ತಾವೆ, ಬೆಟ್ಟಗಳು ಎಲ್ಲ ಹೊಗೆ ನೋಡಿ ಯಾವ ಥರ ಮಂಜು. ಇನ್ನು ಬೆಳಗ್ಗೆ ಈಗ 12 ಗಂಟೆ, ಟೈಮ್ ಬಂದು 12 ಗಂಟೆ ಆಗೋಕ್ಕಾಗೈತೆ. ಎಲ್ಲ ಬೆಳೆ ಮಾಡೋಕ್ಕೆಲ್ಲ ಜೋಳ ಎಲ್ಲ ಹಾಕವ್ರೆ ಉತ್ತು. ನೆನ್ನೆ ಮೊನ್ನೆ ಜೋಳ ಹಾಕಿರೋರಿಗೆ ಒಳ್ಳೆ ಮಳೆ ಸ್ಟಾರ್ಟ್ ಆಗೈತೆ ನೆನ್ನೆಯಿಂದ. ಯಾವ ಥರ ಐತೆ ನೋಡಿ ವಾತಾವರಣ. ಇನ್ನು 2 ತಿಂಗಳು ಹೆಚ್ಚು ಕಮ್ಮಿ ಇದೇ ವಾತಾವರಣ ಇರುತ್ತೆ. ಗದ್ದೆಗಳೆಲ್ಲ ನಾಟಿ ಮಾಡೋ ಟೈಮ್ ಬರೋ ಗಂಟ ಇದೇ ಟೈಮ್ ಇರುತ್ತೆ ನೋಡಿ. ಬೇಸಿಗೆಯಲ್ಲಿ ಜೋಳ ಹಾಕಿದ್ದು, ಜೋಳ ಕಟಾವು ಮಾಡೋಕ್ಕೆಲ್ಲ ಬಂದೈತೆ. ಮತ್ತು ಇದು ಇನ್ನೊಂದು ಸ್ವಲ್ಪ ಮೇಲಕ್ಕೆ ಕಟಾವು ಮಾಡೋಕ್ಕೆ ಬಂದಿಲ್ಲ. ಈ ಥರ ಎಲ್ಲ ರೈತರುಗಳು ವ್ಯವಸಾಯ ಮಾಡ್ತಾಯಿರ್ತೀವಿ ನಮ್ಮ ಕಡೆ. ಇದಕ್ಕೆಲ್ಲ ಈಗ ಇದು ನೀರಾವರಿ, ಈ ಸೈಡ್ ಬಂದರೆ ಪೂರ್ತಿ ನೀರಾವರಿ. ಹಾರಂಗಿ ನಾಲೆ ಬರುತ್ತಲ್ಲ, ಅದ್ರದ್ದು ನೀರಾವರಿ ಗದ್ದೆಗಳು ಜಮೀನಿದು. ಇದು ಬಂದು ನೀರಾವರಿ ಇಲ್ಲ. ಯಾತ ನೀರಾವರಿ ಯೋಜನೆ ಐತೆ ಇದ್ದರೂ ಅದು ಎಲ್ಲ ಜಮೀನು ಮಾಡೋದಿಲ್ಲ. ಭತ್ತ ನಾಟಿ ಏನು ಮಾಡೋದಿಲ್ಲ, ಅದಕ್ಕೆ ಸರಿಯಾಗಿ ಬೆಲೆ ಸಿಗೋದಿಲ್ಲ, ಏನಿಲ್ಲ ಅಂದ್ಬಿಟ್ಟು ಎಲ್ಲ ಬಂದು ಈಗ ಹೊಲ, ಜೋಳದ ಹೊಲ ಮಾಡ್ತಾರೆ, ಜೋಳ ಹಾಕ್ತಾರೆ, ಶುಂಠಿ ಹಾಕ್ತಾರೆ. ಈ ಥರ ನೀವು ಮಳೆ ಆಧರಿಸಿ ಏನು ಬೆಳೆ ಮಾಡ್ತೀರಿ ಆ ಥರ ಬೆಳೆ ಬೆಳೆಯೋರು. ಬೋರ್ವೆಲ್ಗಳು ಇದ್ದರೂ ಸಮೇತ ಎಲ್ಲ ಮಳೆ ಆಧರಿಸಿ ಬೆಳೆಯುವಂಥದ್ದು. ನೋಡಿ ಬೆಟ್ಟ ಯಾವ ಥರ ಉಗುರ್ತೈತೆ. ಅದು ಬಂದು ಜೇನ್ಕಲ್ ಬೆಟ್ಟ. ನೋಡಿ ಯಾವ ಥರ ಐತೆ ಸುತ್ತ ಬೆಟ್ಟ ಗುಡ್ಡ. ನಾನೇನು ಮಾಡ್ತಾಯಿದ್ದೀನಿ ಈ ಬೆಟ್ಟದಲ್ಲಿ ಅಂದರೆ ಕರುಗಳು ಮೇಯ್ಸಕ್ಕೆ ಹೊಡ್ಕೊಂಬಂದೀನಿ. ಕರುಗಳು ಮೇಯ್ಸಕ್ಕೆ ಹೊಡ್ಕೊಂಬಂದು ಹಾಗೆ ಈ ಕಡೆ ಬಂದಲ್ಲ, ಆ ಕಡೆ ಕರುಗಳು ಬಿಟ್ಬಿಟ್ಟು ಹಾಗೆ ವೀಡಿಯೋ ಮಾಡ್ಕೊಂಬಂದೆ. ಯಾವ ಥರ ವಾತಾವರಣ ನೋಡಿ. ಹಸುಗಳಿಗೆಲ್ಲ ಮೇವು, ಈಗ ಮಳೆ ಆಯ್ತಾ ಇರೋದ್ರಿಂದ ಕರುಗಳಿಗೆ, ಹಸುಗಳಿಗೆಲ್ಲ ಮೇವು ಭಾರಿ ಚೆನ್ನಾಗೈತೆ. ಹಾಗೆ ಕರುಗಳು ಮೇಯಿಸ್ಕೊಂಡು ಒಂದು ವೀಡಿಯೋ ಮಾಡ್ಕೊಳ್ಳೋಣ. ಹಸುಗಳಿಗೆಲ್ಲ ಮಳೆ ಆದರೂ ನಮ್ಮ ದನ ಮೇಯ್ಸೋದು ಮತ್ತು ನಮ್ಮ ಹಸುಗಳು ಮೇವು ತರೋದು ಕೆಲಸಗಳು ಮಾಡಲೇಬೇಕು. ಯಾವುದೇ ರೈತರುಗಳಾದರೂ ಹಸು ಹೈನುಗಾರಿಕೆ ಮಾಡ್ತಾವ್ರೆ, ಹಸುಗಳು ಸಾಕಾಣಿಕೆ ಮಾಡ್ತಾವ್ರೆ ಅಂದರೆ ಇದಕ್ಕೆಲ್ಲ ರೆಡಿ ಇರಬೇಕು. ಯಾವುದೇ ಮಳೆ ಆದರೂ ಹಸುಗಳು ಮೇವು ತಂದು ಹಾಕಬೇಕು, ಯಾವುದೇ ಮಳೆ ಆದರೂ ಹಸುಗಳು ಬಿಟ್ಟು ಮೇಯಿಸಲೇಬೇಕು. ಹಂಗಿದ್ರೆ ಮಾತ್ರ ಹೈನುಗಾರಿಕೆ ಸಕ್ಸಸ್ ಆಗುತ್ತೆ. ನೀವು ಯಾವುದೋ ಮಳೆ ಬಂತು ಇವತ್ತು ಆಗೋದಿಲ್ಲ ಅಂತ ಮನೇಲಿ ಕಟ್ಟೋಕ್ಕಾಗೋದಿಲ್ಲ. ಹೈನುಗಾರಿಕೆ ನಾವು ಕಮಿಟ್ ಆಗ್ತಾಯಿದ್ದೀವಿ ಅಂದರೆ ಎಲ್ಲದಕ್ಕೂ ರೆಡಿಯಾಗಿರ್ಬೇಕು. ಹಂಗಾದ್ರೆ ಮಾತ್ರ ಹೈನುಗಾರಿಕೆ ಮಾಡ್ಬೋದು. ಹಾಗೆ ನೋಡಿ ವಾತಾವರಣ ಯಾವ ಥರ ಐತೆ. ನಿಮ್ದು ಯಾವ ಊರು ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರಿ. ನಮ್ಮದು ಬಂದು ಕೊಡಗು, ಕುಶಾಲನಗರದಲ್ಲಿ ಒಂದು ಸಣ್ಣ ಹಳ್ಳಿ. ನೋಡಿ ಬೆಟ್ಟ ಗುಡ್ಡ. ಈ ಕಡೆ ಸೈಡು ಬಂದರು, ಈ ಕಡೆ ಸೈಡಲ್ಲಿ ಊರು ಉಂಟು, ಊರುಗಳು ಅವೆ. ಇನ್ನು ಹಾಗೆ ಹೈವೇ ಸೈಡು